ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಗೆ ಬರುವ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳ ಇಲಾಖೆಗಳಾದ ಕಂದಾಯ ಇಲಾಖೆ, ಗೃಹ ಇಲಾಖೆ ಮತ್ತು ಲೋಕೋಪಯೋಗ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಸಾರಿಗೆ ಇಲಾಖೆಗಳಿಂದ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಮತ್ತು ದಲಿತ ವಿರೋಧಿ ಕಂದಾಯ ಇಲಾಖೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್, ಶ್ರೀನಿವಾಸ್, ಭಾನುಪ್ರಕಾಶ್ ರವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಅವರ ಅಕ್ರಮ ಆಸ್ತಿ-ಪಾಸ್ತಿಗಳ ಬಗ್ಗೆ ಸಿಬಿಐ, ಸಿಒಡಿ, ಲೋಕಾಯುಕ್ತ, ತೆರಿಗೆ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳಿಂದ ತನಿಖೆಗೆ ಒತ್ತಾಯಿಸಿ ದಿನಾಂಕ 28/11/2025 ಡಾಕ್ಟರ್ ಬಿ.ಆರ್. ಮುನಿರಾಜು ರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಇವತ್ತು ನಾವು ಕರೆದಿರುವಂಥ ಪತ್ರಿಕಾಗೋಷ್ಠಿ ವಿಚಾರವೇನೆಂದರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಉನ್ನತ ಇಲಾಖೆಗಳಾದ ಕಂದಾಯ ಇಲಾಖೆ, ಗೃಹ ಇಲಾಖೆ, ಸಾರಿಗೆ ಇಲಾಖೆ, ಆಮೇಲೆ ಲೋಕ ಉಪಯೋಗ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು, ಇನ್ನೂ ಹಲವಾರು ಇಲಾಖೆಗಳಿಂದ ನಮಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬರಬೇಕಾದಂಥ ನಮ್ಮ SC/STಗೆ SCP, TSP ಹಣವನ್ನು ಭಾಳ ದುರ್ಬಳಕೆ ಮಾಡಿಕೊಂಡು ಪ್ರತಿಯೊಂದರಲ್ಲಿ ನಮಗೆ ದಲಿತರು ವಂಚನೆ ಮಾಡದೆ ಈ ಕೆಲವೊಂದು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಡೈರೆಕ್ಟರ್ಗಳು ಬದುಕಾಗಿರ್ತದೆ. ಅದೇ ವಿಚಾರವನ್ನು ನಾವು ತೆಗೆದುಕೊಂಡು ಮತ್ತೊಂದು ಇಲಾಖೆಯಾದಂಥ ನಮ್ಮ ಕಂದಾಯ ಇಲಾಖೆ, ಭಾಳ ಮುಖ್ಯವಾದಂಥ ಇಲಾಖೆ ಅಂದರೆ ಇದು ಕಂದಾಯ ಇಲಾಖೆ. ಈ ಇಲಾಖೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸರ್ವೆ ಇಲಾಖೆ ಭಾಳ ಮುಖ್ಯ. ಈ ಸರ್ವೆಯಲ್ಲಿ ನಮಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ರವರು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ಸುಮಾರು 3-4 ತಿಂಗಳು ಆಗಲಿಲ್ಲ ಮನುಷ್ಯ. ಸುಮಾರು 4,000 ಫೈಲ್ಗಳನ್ನ ವಿಲೆ ಮಾಡಿ ಇಟ್ಕೊಂಡಿದ್ದಾನೆ ಮನುಷ್ಯ. 4,000. ಆಮೇಲೆ ವಿಚಾರಗಳೇನ ನಾವು ಮಾಹಿತಿ ಕೇಳಕ್ಕೆ ಹೋದರೆ ಮಾಹಿತಿಗಳು ಕೊಡಲ್ಲ. ಇಷ್ಟು ಕೇಸ್ಗಳಿದೆ ನಿಮ್ಮಲ್ಲಿ, ಸ್ವಲ್ಪ ಮಾಹಿತಿ ಕೊಡೋಂದ್ರೂ ಕೊಡೋಕ್ಕೆ ಹೋಗಲ್ಲ. ಒಂದು ಕೇಸನ್ನು ನಾವು ಮುಕ್ತಾಯಗೊಳಿಸ್ಬೇಕಂದ್ರೆ ಸುಮಾರು 4-5 ಲಕ್ಷ ಲಂಚ ತಗೊತಾರಂತೆ. ಅದು ನಮ್ಗೆ ಬಂದಿರೋಂಥ ಮಾಹಿತಿ. ಆನಂತರ ಇದೇ ಬೆಂಗಳೂರು ದಕ್ಷಿಣ ತಾಲೂಕು ಸಮೀಪ ಬರುವಂಥ ಅಲ್ಗೆ ಒಡೆಯರಹಳ್ಳಿ ಗ್ರಾಮದ ಸರ್ವೆ ನಂಬರ್ 65ರಲ್ಲಿ 4 ಎಕರೆ ಖರಾಬು ಬಂಡೆನ ಪೋಡಿ ಮಾಡಿಕೊಟ್ಟು ಸುಮಾರು 4 ಕೋಟಿಗಳಷ್ಟು ಲಂಚ ಪಡ್ಕೊಂಡಿದ್ದಾರಂತೆ. ಈ ಭಾನುಪ್ರಕಾಶು ಮತ್ತು KT ಶ್ರೀನಿವಾಸ್ ಅನ್ನೋರು ಇವರ ಮಧ್ಯವರ್ತಿಗಳಿಂದ ಪಡೆದು ಈ ಥರ ಲಂಚಗಳ ರೂಪದಲ್ಲಿ ಪಡ್ಕೊಂಡು ಸಾರ್ವಜನಿಕರಿಗೂ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರಂತೆ ಈ ಮನುಷ್ಯ. ನಂತರ ಮತ್ತೊಂದು UM ಕಾವಲಿನಲ್ಲಿ 5 ಎಕರೆ ಜಾಗ ಅಂತಿದ್ರೆ ಆ ಜಾಗದ ಮಾಲೀಕರು ಪೋಡಿ ಮಾಡಬೇಕಂತಂತೇಳಿ ಅರ್ಜಿ ಹಾಕಿದ್ರೆ ಆ ಮನುಷ್ಯನಿಗೆ ಏನು ಮಾಡ್ತಾನೆ, ಇವರು 5 ಗುಂಟೆ ಮಾತ್ರ ಪೋಡಿ ಮಾಡಿಕೊಟ್ಬಿಟ್ಟು ಇನ್ನೊಂದು 5 ಗುಂಟೆ ಇದು ಮಾಡ್ಕೊಂಡು 4.5 ಎಕರೆನ ಖರಾಬ್ಕಂತ ಸೇರಿಸ್ಬಿಡ್ತಾನೆ ಸರ್ಕಾರಿ ಅಂತ. ಪಾಪ ಅನ್ಯಾಯಕರಿಗೆ ಅಮಾಯಕ ಮಾಡಿ, ಯಾಕಂದರೆ ಅದು ಡೀಲ್ ಮಾಡಲಿಲ್ಲ, ಕಾಸುಗಳು ಕೊಟ್ಟಿಲ್ಲ ಅಂತೇಳಿ ವ್ಯವಸ್ಥಿತವಾಗಿ ಓಡಿಸಿ ಬಿಸಾಕಿದ್ದಾರೆ. ಆನಂತರ ದಿನಗಳಲ್ಲಿ ಈಗ ಬಂದ ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ 5 ತಾಲೂಕುಗಳು ಬರ್ತವೆ. ಯಲಹಂಕ ತಾಲೂಕು, ಬೆಂಗಳೂರು ಉತ್ತರ, ದಕ್ಷಿಣ, KR ಪುರಮು, ಆನೇಕಲ್, 5 ತಾಲೂಕುಗಳಿದೆ. 5 ತಾಲೂಕುಗಳಲ್ಲಿ ಸುಮಾರು 4 ಕಡೆ ಸಹಾಯಕ ನಿರ್ದೇಶಕರು SCಗಳೇ ಇದ್ದಾರೆ. ಆ SCಗಳಿಗನ್ನ ಕಂಡ್ರಾಯ್ತನಿಗೆ ಆಗ್ತಾಯಿಲ್ಲ. ಅವ್ರಿಗೆಲ್ಲ ಏನಾದರೂ ಒಂದು ಕಿರುಕುಳ ಕೊಡೋದು, ಆಮೇಲೆ ಅವ್ರಿಗೆಲ್ಲ ವ್ಯವಸ್ಥಿತ ಮಾಡೋದು, ಆಮೇಲೆ ರಾತ್ರಿ 11 ಗಂಟೆ ಮೇಲೆ ಮದ್ಯಪಾನ ಮಾಡಿ ಹೆಣ್ಣುಮಕ್ಳು ಕರೆ ಮಾಡೋದು, ಫೋನ್ಗಳು ಮಾಡೋದು, ಇದೆಲ್ಲ ಮಾಡ್ತಾರೆ ಅಂತ ಅದು ನನಗೆ ಮಾಹಿತಿ ಬಂದಿದೆ. ಈ ವಿಚಾರಗಳಲ್ಲಿ ಅವಕಾಶ ಇದ್ದಲ್ಲಿ ನೀವು 5ರಿಂದ 6 ಗಂಟೆ ಮಾತಾಡಿ, 5 ಗಂಟೆ ಮಾತಾಡಿ, ಆಮೇಲೆ ಸಂಜೆ ಇದು ಮಾಡೋದು, ಅದೆಲ್ಲ ಇದು ಮಾಡ್ಬಾರ್ದು. ಆಮೇಲೆ ಅವ್ರಿಗೆ ಯಾರು ಸ್ಪಂದಿಸಲ್ಲೋ ಅಂಥವ್ರನ್ನ ಸಸ್ಪೆಂಡ್ ಮಾಡೋದಂತೆ. ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನಾವೇ ಖುದ್ದಾಗಿ ಒಂದು 2-3 ಸಾರಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀವಿ. ನಾವು ಕೆಲವೊಂದು ಮಾಹಿತಿಗಳು ಕೊಡಿ ಅಂತ ಹೇಳಿದ್ರೆ ನಮಗೆ ಒಂಥರ ದೌರ್ಜನ್ಯ ವಹಿಸಿ ಮಾತಾಡ್ತಾರೆ. ಅಂಥ ಅಧಿಕಾರಿಗಳನ್ನ ನಾವು ಇಲ್ಲಿ ಇಡಬಾರ್ದು ಅನ್ನೋದು ನಮ್ಮ ಭಾಳ ಮುಖ್ಯವಾದಂಥ ವಿಷಯ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಅಧಿಕಾರಿಗಳನ್ನ ಇಮ್ಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಆಮೇಲೆ ಭಾನುಪ್ರಕಾಶ್ ಎಂಬ ವ್ಯಕ್ತಿ ಯಲಹಂಕದಲ್ಲಿದ್ದ, ಅದು ನಿನ್ನೆಲೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇಲ್ಲಿ KT ಶ್ರೀನಿವಾಸ್ ಅಂತ ಒಬ್ಬರು ಅಧಿಕಾರಿಗಳಿದ್ದಾರೆ. ಅವರಿಬ್ಬರನ್ನ ಮಧ್ಯಸ್ಥಿಕೆ ಹಾಕೊಂಡು ಇವರು ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು
ಭಾಳ ಜಾತಿ ಧೋರಣೆ ಮಾಡ್ಕೊಂಡು ಆಮೇಲೆ ಅವ್ರ ಮುಖಾಂತರನೇ ಹಣ ವಸೂಲಿ ಮಾಡಿ ದಾಂಧಲೆ ಮಾಡೋದು ಇವರು ಇದಾಗಿರ್ತದೆ. ಸುಮಾರು ಯಾರನ್ನ ಹೇಳಿ ಇದು ಮಾಡೋಕ್ಕೋದ್ರೆ ನಾನು ಕಂದಾಯ ಸಚಿವರು ಬೇಕಾಗಿರೋ ಅಂತ ಹೇಳ್ತಾರೆ. ಆಮೇಲೆ ನಾನೊಂದು 20 ಕೋಟಿ ಲಂಚ ಕೊಟ್ಟು ಈ ಜಾಗಕ್ಕೆ ಬಂದಿದ್ದೀನಿ, ನಾನು ದುಡ್ಡು ಮಾಡೋಕ್ಕೆ ಬಂದಿದ್ದೀನಿ, ವ್ಯವಸ್ಥಿತವಾಗಿ ನಾನು ಏನು ಹೇಳ್ತೀನಿ ಅದು ಕೇಳಿ ಅಂತ ಹೇಳಿದಾರಂತೆ. ಆಮೇಲೆ ಏನು ಸರ್ಕಾರ ಏನು ರೀ ಎಲ್ಲ ಸರ್ಕಾರನ ದಲಿತ ಅಧಿಕಾರಿಗಳನ್ನೆಲ್ಲ ನೇಮಕ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರಂತೆ. ಈ ಒಂದು ವಿಚಾರದಲ್ಲಿ ದಲಿತರ ಬಗ್ಗೆ ಏನಾದರೂ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡೋದೇನೋ ಮತ್ತೆ ನಮ್ಗೇನೋ ಗೊತ್ತಾಯ್ತು ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗೋದಕ್ಕೆ ನಾವು ಮುಂದಾಗಿರ್ತೀವಿ ಅಂತಂದು ಹೇಳ್ತಾ ಇದ್ದೀವಿ. ನಂತರ ಬಂದು ಇವರ ಒಂದು ಏನು ಇವತ್ತು 4,000 ಅರ್ಜಿಗಳನ್ನ ವಿಲೇ ಮಾಡಿ ಇಟ್ಕೊಂಡವ್ರ ಯಾವ್ಯಾವ ತಾಲೂಕು ಏನಿದೆ ಇಮ್ಮಿಡಿಯೇಟ್ಲಿ ಅದು ವಾಪಸ್ ಕಳಿಸಿ ಏನಾಗಬೇಕು ಅಧಿಕಾರಿಗಳಿಂದ ಕೆಲಸ ಮಾಡಬೇಕು. ಅದು ಯಾರು ಇಲ್ಲಿ ಪ್ರಬಲಶಾಲಿಗಳಾಗಿರ್ತಾರೋ ಬಿಲ್ಡರ್ಸ್ಗಳಿರ್ತಾರೋ ಅವ್ರ ಅರ್ಜಿಗಳಾಗದೆ ಅವ್ರನ್ನ ಫಾಲೋಅಪ್ ಮಾಡೋದು, ಅವ್ರ ಹಿಂದೆಗಡೆ ಹೋಗೋದು, ಬಿಲ್ಡರ್ಸ್ಗಳಿಂದ ಹೋಗೋದು, ಆಫೀಸ್ಗಳಲ್ಲೇ ಇವರು ಸರಿಯಾಗಿ ಕೆಲಸ ಮಾಡಿದಿರ ಈ ಮೋಜು ಮಸ್ತಿಗಳು ಮಾಡೋಕ್ಕೆ ರೆಸಾರ್ಟ್ಗಳು ಹೋಗೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅತಿ ಶೀಘ್ರದಲ್ಲೇ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ. ಇದೆಲ್ಲ ಆಗಬಾರ್ದು ಅನ್ನೋದು ನಾವೊಂದು ಅವ್ರು ಕಡಿವಾಣ ಹಾಕೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ನಂತರ ಈ ಗೃಹ ಇಲಾಖೆ ನಾವು ತೊಗೊಂಡ್ರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಬಾಗ್ಲೂರು ಪೊಲೀಸ್ ಸ್ಟೇಷನ್ನಲ್ಲಿ ಬಹಳ ಅವ್ಯವಹಾರಗಳು ನಡೀತಾ ಇದೆ. ಅಲ್ಲಿ ದಲಿತರಿಗೆ ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ. ಮೊನ್ನೆ ಸಂವಿಧಾನ ದಿನಾಚರಣೆ ಮಾಡ್ತಾ ಇರಬೇಕಾದ್ರೆ ಸಂವಿಧಾನ ದಿನಾಚರಣೆಗೆ ಅಡಚಣೆ ಮಾಡಿದ್ದಾರೆ. ಆ PK ಮಂಜು ಅನ್ನೋನು ಕಟ್ಟಾಸುಬ್ಬ ನಾಯ್ಡು ಅವರು ಫ್ಯಾಮಿಲಿನೇ ನಿರ್ನಾಂಶ ಮಾಡಿದಂಥ ವ್ಯಕ್ತಿ ಅವನು. ಅಂಥವ್ರನ್ನ ಕಡಿವಾಣ ಹಾಕಬೇಕು. ಆಮೇಲೆ ಅವ್ರ ವಿರುದ್ಧವಾಗಿ ನಾವು ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರ ಮೇಲೆ ಇಮಿಡಿಯೇಟ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಅವ್ರು FIR ಹಾಕಬೇಕು. ಅವತ್ತು ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ವಿ ನಾವು. ಅವ್ರ ಕಾರ್ಯಕ್ರಮದ ಸಂವಿಧಾನ ಅಡಚಣೆ ಮಾಡಿ ಯಾವುದೇ ಕಾರಣಕ್ಕೂ ದಲಿತರು ಊರಿಂದ ಒಳಗಡೆ ಬರಬಾರ್ದು ಅಂತೇಳಿ ಬಹಿಷ್ಕಾರ ಹಾಕಿದ್ದಾರೆ. ಅವ್ರಿಗೆ ಕಡಿವಾಣ ಹಾಕ್ಬಿಟ್ಟು ವ್ಯವಸ್ಥಿತವಾಗಿ ಆಗಬೇಕು. ಆಮೇಲೆ ಅವನ ಮೇಲೆ ಸುಮಾರಿಂದ 20 ರಿಂದ 30 ಕೇಸ್ಗಳಿದೆ. ಅವನ ಮೇಲೆ ಪೊಲೀಸರಿಗೆ FIRಗಳು ಅವನ ಮೇಲೆ ದಾಖಲಾಗ್ತಾರೆ. ಆರೋಪಿ ಆಗಿದ್ರು ಪೊಲೀಸರು ಪಕ್ಕದಲ್ಲೇ ಕುತ್ಕೊಂಡು ಓಡಾಡಿಸ್ತಾ ಇರ್ತಾರೆ. ಅವನು ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ. ಅವನ್ನ ಯಾವುದೇ ಕಾರಣಕ್ಕೆ ಸುಮಾರು ಎಷ್ಟೇ ಇದೆ ಅದನ್ನು ಅಲ್ಲಿ ಲಂಚ ಕೊಡ್ತಾನೆ, ನಮ್ಮದೇ ಪೊಲೀಸರು ಫ್ರೆಂಡ್ಸ್ಗಳು ಮಾಡ್ತಾನೆ, ಓಡಾಡ್ತಾನೆ ಇರ್ತಾನೆ. ಇದು ಬಾಗ್ಲೂರು ಪೊಲೀಸವ್ರಿಗೆ ಮತ್ತು ಆಮೇಲೆ ACP DCPಗಳಿಗೆ ನಾನೆಲ್ಲ ಮಾಹಿತಿಗಳು ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೋಮ್ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ದೀನಿ. ಅದ್ರ ವಿಚಾರದಲ್ಲಿ ಅರ್ಜೆಂಟಾಗಿ FIR ಆಗಬೇಕು. ನಂತರ ಆಮೇಲೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಏನಿದೆಯೋ ಈ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಎಲ್ಲಿ ನಡೆಯಲ್ಲ. ಆ ಗ್ರಾಮ ಪಂಚಾಯತಿಗೆ ಏನಾದರೂ ಅಕಸ್ಮಾತ್ ಏನೋ ಪೊಲೀಸರು ಒಂದು ಕೇಸ್ ಹಾಕಿ ಒಂದು 500 ರೂಪಾಯಿ ಕೊಟ್ಬಿಟ್ರೆ ಇಡೀ ಪಬ್ಲಿಕ್ ಅವರಿಂದ ಕಾಸು ತಗೊಂಡು ಇದು ಮಾಡ್ತಾರೆ. ಈ ಪಂಚಾಯತಿಗಳಲ್ಲಿ ನಡೆಯುವಂಥ ಅವ್ಯವಹಾರಗಳು ಒಂದು ಖಾತೆ ಮಾಡಬೇಕಾದ್ರೆ 30 ರಿಂದ 40 ಸಾವಿರ, 1 ಲಕ್ಷ 2 ಲಕ್ಷ ದುಡ್ಡು ವಸೂಲಿ ಮಾಡ್ತಾರೆ ಈ PDOಗಳು. ಅವ್ರಿಗೆ ಕಡಿವಾಣ ಆಗಬೇಕು. ಆಮೇಲೆ ಅದು ಏನೇ ಕೆಲಸ ಮಾಡೋ ಕಾನೂನು ಚೌಕಟ್ಟಲ್ಲಿ ಒಬ್ಬರು ಮಾಡ್ತಾ ಇಲ್ಲ. ಆಮೇಲೆ ಕಾನೂನನ್ನು ಉಲ್ಲಂಘನೆ ಮಾಡೋದು. ಆಮೇಲೆ ಕೆಲವು ಪಂಚಾಯತಿಗಳಲ್ಲಿ ನಮ್ಮ ಬಂಡಗೋಡಿಗಳ್ಳಿ ಪಂಚಾಯತಿಯಲ್ಲಿ ಸುಮಾರು 2020 ರಿಂದ 25 ತನಕ ಸುಮಾರು ಅಂದರೆ ಒಂದು ವರ್ಷಕ್ಕೆ 50 ರಿಂದ 60 ಕೋಟಿ ಕಂದಾಯ ದುಡ್ಡು ಬರ್ತದೆ. ಅದನ್ನೆಲ್ಲ ಗುಳುಂ ಮಾಡಾಕ್ಬಿಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಎಷ್ಟು ಹೋರಾಟಗಳು ಮಾಡಿದ್ರು ಸಹ ವ್ಯವಸ್ಥಿತವಾಗಿ ಅದು ಹೋರಾಟಲಾಗ್ತಾ ಇಲ್ಲ. ತಿರುಗಿ ಬಾಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಷ್ಠಾವಂತ ಒಬ್ಬ PDO ಅಧಿಕಾರಿ ಇದ್ದ, ನಮ್ಮ ಗಿರೀಶ್ ಅಂತೇಳಿ. ಅವ್ರಿಗೆ ಅನಾರೋಗ್ಯದಿಂದ ಆಚೆಗಡೆ ಇದ್ದರು. ಆಮೇಲೆ ತಿರುಗಿ ಬಂದರು. ತಿರುಗಿ ಇಬ್ಬರು ದಲಿತರನ್ನ ತೆರಿಗೆ ವಸೂಲರಾಗಿ ನೇಮಕ ಮಾಡಿದರೆ ಈ ಕೆಲವು ಅವ್ರ ವಿರೋಧಿ ಕಿಡಿಗೇಡಿಗಳು ಅವ್ರ ಮೇಲೆ ಅಪಪ್ರಚಾರಗಳು ಮಾಡಿ ಅಧ್ಯಕ್ಷರನ್ನು ಆದೇಶ ಮಾಡಿಕೊಟ್ರು. ಅವ್ರ ಹತ್ರ ಲಂಚಗಳು ತೊಗೊಂಡವ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ, ಆಮೇಲೆ ಅವ್ರ ಸದಸ್ಯರು ರದ್ದು ಮಾಡೋದಕ್ಕೆ CO ಲೆಟರ್ ಕೊಟ್ಟಿದ್ದಾರೆ. ಅದನ್ನು ರದ್ದಾಗಬೇಕು. ಮಾಡಬೇಕಾದ್ರೆ ನೀವು ಕಾನೂನು ಚೌಕಟ್ಟಲ್ಲಿ ಪರಿಶೀಲನೆ ಮಾಡಿ ಮಾಡಬೇಕಂತೇಳಿ ನಾನು COI ಸಾಹೇಬ್ರಿಗೆ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆವ್ರಿಗೂ ನಾವು ಮಾಹಿತಿಗಳು ಕೊಟ್ಟಿದ್ದೀವಿ, ಮೆಸೇಜ್ಗಳು ಕೊಟ್ಟಿದ್ದೀವಿ. ಏನೇ ಮಾಡಬೇಕಾದ್ರೂ ಕಾನೂನು ಚೌಕಟ್ಟಲ್ಲಿ ಇದು ಮಾಡಿ, ಕಾನೂನು ಮಿತಿ ಮೀರಿ ಯಾವುದು ಮಾಡೋಕ್ಕೆ ಹೋಗ್ಬೇಡ್ರಿ. ಅಂಥ ವೇಳೆ ನಾನು ಮಾಡಬೇಕಾದ್ರೆ ಪ್ರತಿಯೊಂದು ಪಂಚಾಯತಿಗಳಲ್ಲಿ ನೀವು ಪರಿಶೀಲನೆ ಮಾಡಿ ಏನೇನು ನಿರ್ಣಯ ಆಗ್ತಾಯಿದೆ ನೋಡ್ಬಿಟ್ಟು ಮಾಡಬೇಕನ್ನೋದು ಅದೊಂದು ನಮ್ಗೆ ವ್ಯವಸ್ಥಿತವಾಗಿ ಇದಾಗಿರ್ತದೆ. ಆನಂತರ ಬಂದ್ಬಿಟ್ಟು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನೇ ಇದೆಯೋ ಆ ನಿಲ್ದಾಣದಲ್ಲಿ BMRC ಎಲ್ಲರೂ ಕೇಬಲ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಆ ಕೇಬಲ್ ಅಳವಡಿಕೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅನುಮತಿ ಪಡಿಬೇಕು. ಇವರು ಅನುಮತಿ ಪಡೆದಿರೇ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೂ ಕಡಿವಾಣ ಹಾಕಬೇಕು. ಆಮೇಲೆ ಗ್ರಾಮ ಪಂಚಾಯತಿಗಳಲ್ಲಿ ಏನಾದರೂ ಗ್ರಾಮ ಠಾಣ ಜಾಗ ಇದ್ದು ನೀವೇನನ್ನ ಅಗಲೀಕರಣ ಮಾಡಬೇಕಾದ್ರೆ ದಲಿತರ ಮನೆಗಳನ್ನು ಹೊರತುಪಡಿಸಿ ಬೇರೆ ಇದು ಮಾಡ್ಕೊಬೇಕನ್ನೋದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆಮೇಲೆ ಕೆಲವೊಂದು ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾರೆ. ಕೆಲವು ಗುತ್ತಿಗೆದಾರರು ಬಂದು ಅಲ್ಲಿ ಗಲಾಟೆ ಮಾಡ್ಕೊಂಡು ತಿರ್ಗಿ ಆಮೇಲೆ ಗುತ್ತಿಗೆದಾರ ರೌಡಿಗಳನ್ನ ಜೊತೆಗಳು ಹಾಕೊಂಡು ನಮ್ಮ ಮೇಲೇ ಕೆಲವು ಕ್ವಶನ್ ಮಾಡೋಕೆ ಹೋದರೆ ಹಲ್ಲೆಗಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ವಿಡಿಯೋ ಸಮೇತನೂ ನಾನು ಕೆಲವರು ಕೊಟ್ಟಿದ್ದೀನಿ. ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ಕೊಟ್ಟಿದ್ದೀನಿ. ಅವ್ರ ಮೇಲೇನು ವ್ಯವಸ್ಥಿತ ಕಾನೂನು ಚೌಕಟ್ಟಲ್ಲಿ FIR ಆಗಬೇಕು ಮತ್ತು ದೂರು ದಾಖಲಿಸಿ ಇದು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಬಂಡಗೋಡಿಗಳ್ಳಿ BK ಮಂಜು ಅನ್ನೋನೇ ಮೊನ್ನೆ ಸಂವಿಧಾನಕ್ಕೆ ಅಡಚಣೆ ಮಾಡಿ ಇದು ಮಾಡಿದ್ದಾನೆ. ಅವನ ಮೇಲೆ ಕೇಸ್ಗಳಿಂದ ಅವನ್ನ ಗಡಿಪಾರು ಮಾಡೋಕ್ಕೆ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಲೆಟರ್ ಬರೆದು ಅವನ್ನ ಗಡಿಪಾರು ಮಾಡಿಸಿ ಊರಿನಲ್ಲಿ ಸಮಾಧಾನ ಇರೋಕ್ಕೆ ವ್ಯವಸ್ಥೆ ಮಾಡಬೇಕಂತ ಹೇಳ್ಕೊತಿದ್ದೀವಿ.
ನಂತರ ಈ ಸಾರಿಗೆ ಇಲಾಖೆ ತಿಳ್ಕೊಂಡ್ರೆ ಸಾರಿಗೆ ಇಲಾಖೆಯಲ್ಲಿ ಭಾಳ ಅವ್ಯವಸ್ಥೆಗಳಾಗಿದೆ. ಆಮೇಲೆ ಸರಿಯಾದ ಸಮಯಕ್ಕೆ ಬಸ್ಗಳು ಹೋಗಲ್ಲ, ಭಾಳ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ದಲಿತರ ಹಣವನ್ನು SCBTSB ಹಣವನ್ನು ತಗೊಂಡು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಬಿಟ್ಟು ಆ ದಲಿತ ಹಿಂದೋರು ಅನ್ನೋದು ಗುರ್ಸಕ್ಕೂ ಅವರು ಆಗಲ್ಲ. ಇದೆಲ್ಲ ಅನ್ಯಾಯಗಳಾಗ್ತಾ ಇದೆ. ದಯವಿಟ್ಟು ಇದರ ವಿರೋಧವಾಗಿ ನಾವು ವಿಚಾರನ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಚಾರಕ್ಕೆ ತಮ್ಮೆಲ್ಲರ ವಿಚಾರನ ಬಹಿರಂಗಪಡಿಸಿ ನಮಗೆ ಅತಿ ಶೀಘ್ರದಲ್ಲೇ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀವಿ. ನಾವು ಇದೇ ವಿಚಾರನ ನಾವು 10ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಂದು 3-4 ದಿನದಲ್ಲಿ ಏನಾದರೂ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಬೃಹತ್ ಟಮಟೆ ಚಳ್ಳಿ ಹೋಳಿ ಮೂಲಕ ನಾವು ನ್ಯಾಯ ಸಿಗೋದಕ್ಕೆ ಹೋರಾಟ ನಂಬ್ಕೊಂಡಿದ್ದು. ಅದಕ್ಕೂ ತಾವು ಸಹಕರಿಸಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ರಾಷ್ಟ್ರೀಯ ನಾಯಕರಂಥ ಸಂಸ್ಥಾಪಕರಿಗೆ BR ಮುನಿರಾಜ್ ಅವರಿಗೆ ಧನ್ಯವಾದಗಳು. ಈಗ ಏನು ಇಷ್ಟೆಲ್ಲ ಹಿಡಿದೆಲ್ಲ ಸತ್ಯವಾಗಿ ಇರ್ತಕ್ಕಂಥದ್ದು ಕೂಡಲೇ ಎತ್ತೆತ್ತುಕೊಂಡು ದಲಿತರಿಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಏನು ಈ ದೌರ್ಜನ್ಯ ಕಿಡಿಗೇಡಿಗಳು ಮಾಡ್ತಾರಲ್ಲ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅಲ್ಲಿರ್ತಕ್ಕಂಥ ಬಡಪಾಯಿಗಳಿಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕೂಡಲೇ ಇದು ಎಚ್ಚೆತ್ತುಕೊಂಡು ಸರ್ಕಾರ ಗಮನ ತಂದು ಸರ್ಕಾರ ಕ್ರಮದಲ್ಲಿ ಅವರ ಒಂದು ನ್ಯಾಯಯುತವಾಗಿ ಬಡವರಿಗೆ ನ್ಯಾಯ ಕೊಡಬೇಕಂತಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಅದು ಹೋರಾಟ ದಿನ ಸುಮಾರು ಒಂದು 2,000 ಜನ ಸೇರಿಸಿ ನಾವು ಹೋರಾಟ ಮಾಡಿಸ್ತೀವಿ. ಬೆಂಗಳೂರು ನಗರ ಜಿಲ್ಲೆ 5 ತಾಲೂಕುಗಳಲ್ಲಿ ಒಳಪಡಿಸಿ ಎಲ್ಲ ಕಡೆ ನ್ಯೂಸ್ 100% ಮಾಡಿಸ್ತೀವಿ. ಈಗ ನಮ್ಮ ಶರವಣವರು ಕಾರ್ಪೊರೇಟ್ ಕಡೆಯಿಂದ ನಮಸ್ಕಾರ ಹೇಳ್ಬಿಡು ಅದಕ್ಕೇನಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್. ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಈಗ ಏನು ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಕೂಡಲೇ ಸರ್ಕಾರ ಎತ್ತೆಚ್ಚಿಕೊಂಡು ಇದನ್ನು ಏನು ಮಾಡಬೇಕು ಅದಕ್ಕೆ ತಕ್ಕನಾಗೆ ಮಾಡಿಕೊಡ್ಬೇಕಂತ ವಿನಂತಿಸ್ತಾರೆ. ಜೈ ಭೀಮ್. ಇನ್ನು ಈ ವಿಚಾರದಲ್ಲಿ ಏನಾದರೂ